ಎಲ್ಲರಿಗೂ ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ದೈನಂದಿನ ಆಚರಣೆಯಾದ ಸಂಧ್ಯಾ ವಂದನೆಯ ಹಿಂದಿರುವ ನಿಜವಾದ ಉದ್ದೇಶವಾದ್ರೂ ಏನು? ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಇದು. ಸಂಧ್ಯಾ ವಂದನೆಯಂತಹ ಆಚರಣೆಗಳ ಮುಖ್ಯ ಗುರಿ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿ ಆಧ್ಯಾತ್ಮಿಕ ಜ್ಞಾನದ ಕಡೆಗೆ ನಮ್ಮನ್ನ ಕೊಂಡೊಯ್ಯುವುದೇ, ಅಥವಾ ಇದೊಂದು ಶಿಸ್ತುಬದ್ಧವಾದ ಕರ್ಮ, ಒಂದು ಅನುಷ್ಠಾನ ಮತ್ತು ಅದನ್ನ ಸರಿಯಾಗಿ ಮಾಡೋದರಿಂದ ಆಧ್ಯಾತ್ಮಿಕ ಪ್ರಗತಿ ಅನ್ನೋದು ತಾನಾಗಿಯೇ ಸಿಗುವ ಒಂದು ಫಲವೇ? ನನ್ನ ಪ್ರಕಾರ ಈ ಎಲ್ಲಾ ಕ್ರಿಯೆಗಳ ಮೂಲ ಉದ್ದೇಶ ಸಂಪೂರ್ಣವಾಗಿ ಆಧ್ಯಾತ್ಮಿಕ. ಇದು ನಮ್ಮ ಅಂತರಂಗದ ಪಯಣ. ನನ್ನ ದೃಷ್ಟಿಕೋನ ಸ್ವಲ್ಪ ಭಿನ್ನವಾಗಿದೆ. ನನ್ನ ಪ್ರಕಾರ ಈ ಆಚರಣೆಗಳ ತಿರುಳು ಇರೋದೇ ಶಿಸ್ತುಬದ್ಧವಾದ ಕರ್ಮಾನುಷ್ಠಾನದಲ್ಲಿ. ನೀವು ಹೇಳಿದ ಆಧ್ಯಾತ್ಮಿಕ ಫಲಗಳೆಲ್ಲವೂ ಆ ಸರಿಯಾದ ಅನುಷ್ಠಾನದ ಒಂದು ಸಹಜ ಮತ್ತು ಅನಿವಾರ್ಯ ಪರಿಣಾಮಗಳಷ್ಟೇ. ಹಾಗಾದ್ರೆ ನನ್ನ ವಾದದಿಂದಲೇ ಚರ್ಚೆಯನ್ನ ಆರಂಭಿಸ್ತೀನಿ. ನೋಡಿ, ಸಂಧ್ಯಾವಂದನೆಯನ್ನ ನಾವು ಕೇವಲ ಒಂದು ಬಾಹ್ಯ ಕ್ರಿಯೆಯಾಗಿ ನೋಡಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಅದನ್ನ ಅಂತರಶೌಚ ಅಥವಾ ಒಂದು ಆಂತರಿಕ ಶುದ್ಧತೆಯ ಸಾಧನ ಅಂತಾನೆ ಪರಿಗಣಿಸಬೇಕು. ಆಧಾರ ಗ್ರಂಥದಲ್ಲಿ ಆಚಮನ ಕ್ರಿಯೆಯನ್ನ ವಿವರಿಸುವಾಗ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಆಚಮನ ಅಂದ್ರೆ ಕೇವಲ 3 ಸಾರಿ ನೀರು ಕುಡಿಯೋದಷ್ಟೇ ಅಲ್ಲ, ಅದೊಂದು ಸಾಂಕೇತಿಕ ಕ್ರಿಯೆ. ಇಲ್ಲಿ ನಿಜವಾದ ತಿರುಳೇನು ಗೊತ್ತಾ? ಆಚಮನ ಕೇವಲ ಬಾಯಿ ಮೊಕ್ಕಳಿಸೋದಲ್ಲ, ಇದು ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಈ 4 ಅಂತಃಕರಣ ಚತುಷ್ಟಯವನ್ನ ಶುದ್ಧಗೊಳಿಸುವ ಒಂದು ಆಳವಾದ ಪ್ರಕ್ರಿಯೆ. ಇದರ ಉದ್ದೇಶವೇನು? ನಮ್ಮ ವ್ಯಕ್ತಿತ್ವವನ್ನ ನಿಯಂತ್ರಿಸುವ 3 ಮೂಲ ಗುಣಗಳಾದ ಸತ್ವ, ರಜಸ್ಸು, ತಮಸ್ಸಿನ ಬಂಧನದಿಂದ ಹೊರಬರುವುದು. ನಮ್ಮೊಳಗಿನ 6 ದೊಡ್ಡ ಶತ್ರುಗಳಾದ ಕಾಮ, ಕ್ರೋಧ, ಲೋಭಗಳನ್ನ ಗೆಲ್ಲುವ ಒಂದು ಮಾನಸಿಕ ಯುದ್ಧ. ಅಂದ್ರೆ ಒಂದು ಸಣ್ಣ ಕ್ರಿಯೆಯ ಮೂಲಕ ಇಡೀ ವ್ಯಕ್ತಿತ್ವದ ಪರಿವರ್ತನೆಗೆ ಅಡಿಪಾಯ ಹಾಕ್ತಾ ಇದ್ದೀನಿ. ಇದು ನಿಜಕ್ಕೂ ಒಂದು ಅದ್ಭುತ ಪರಿಕಲ್ಪನೆ ಅಲ್ವಾ? ಹಾಗಾಗಿ ಇದು ಭೌತಿಕ ಕ್ರಿಯೆಗಿಂತ ಮಿಗಿಲಾದ ಒಂದು ಆಳವಾದ ಆಧ್ಯಾತ್ಮಿಕ ಸಾಧನೆ ಅನ್ನೋದು ನನ್ನ ವಾದ. ನೀವು ಹೇಳಿದ ಆಂತರಿಕ ಶುದ್ಧೀಕರಣದ ಗುರಿ ಅದು ನಿಜಕ್ಕೂ ಮುಖ್ಯವಾದದ್ದೇ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ನನ್ನ ಪ್ರಶ್ನೆ ಇರೋದು ಆ ಗುರಿಯನ್ನ ತಲುಪುವ ದಾರಿಯ ಬಗ್ಗೆ. ಗ್ರಂಥವು ಆ ದಾರಿಯನ್ನ ಕೇವಲ ಜ್ಞಾನದಿಂದಲ್ಲ, ಕಠಿಣವಾದ ಅನುಷ್ಠಾನದಿಂದಲೇ ನಿರ್ಮಿಸಿದೆ ಅಂತ ನನಗನ್ಸುತ್ತೆ. ಗ್ರಂಥದ ರಚನೆಯನ್ನೇ ನೋಡಿ, ಅದು 2 ರೀತಿಯ ಶುದ್ಧಿಯ ಬಗ್ಗೆ ಮಾತಾಡುತ್ತೆ. ಒಂದು, ಬಾಹ್ಯ ಶೌಚ ಅಂದ್ರೆ ನಾವು ಹೊರಗಿನಿಂದ ಮಣ್ಣು ಮತ್ತು ನೀರಿನಿಂದ ನಮ್ಮ ದೇಹವನ್ನ ಶುದ್ಧ ಮಾಡ್ಕೊಳ್ಳೋದು. ಇನ್ನೊಂದು, ಅಂತರ ಶೌಚ ಅಂದ್ರೆ ಮನಸ್ಸಿನ ಶುದ್ಧಿ. ಮುಖ್ಯವಾಗಿ ಗ್ರಂಥವು ಬಾಹ್ಯ ಶುದ್ಧಿಗೆ ಮೊದಲ ಆದ್ಯತೆ ಕೊಡುತ್ತೆ. ಹೇಗೆ ಅಂದ್ರೆ ಮನೆಗೆ ಬಣ್ಣ ಬಳಿಯೋ ಮುನ್ನ ಗೋಡೆಯ ಧೂಳನ್ನ ಸ್ವಚ್ಛಗೊಳಿಸಿದಂತೆ. ಮೊದಲು ಬಾಹ್ಯ ಶಿಸ್ತು, ಆಮೇಲೆ ಆಂತರಿಕ ಅರಿವು ಅನ್ನೋದೇ ಅದರ ಸಂದೇಶ ಅಂತ ನನ್ನ ಭಾವನೆ. ಅಷ್ಟೇ ಅಲ್ಲ, ಗ್ರಂಥದ ಮೊದಲ ಸಂಪುಟಕ್ಕೆ ಭಕ್ತಿಯುತ ಕರ್ಮಯೋಗ ಅಂತಲೇ ಹೆಸರಿಡಲಾಗಿದೆ. ಅಂದ್ರೆ ಇಲ್ಲಿ ಜ್ಞಾನಕ್ಕಿಂತ ಹೆಚ್ಚಾಗಿ ಮಾಡುವುದರ ಮೂಲಕ, ಅಂದ್ರೆ ಸರಿಯಾದ ಕ್ರಿಯೆಯ ಮೂಲಕ ಆಧ್ಯಾತ್ಮಿಕ ಉನ್ನತಿ ಸಾಧಿಸುವುದು. ಇದೇ ಕರ್ಮಯೋಗದ ಮೂಲತತ್ವ. ಆಚಮನ, ಪ್ರಾಣಾಯಾಮ, ಸಂಕಲ್ಪ ಹೀಗೆ 12 ಅಂಗಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಪಟ್ಟಿ ಮಾಡಿರುವುದೇ ಇದು ಅನುಷ್ಠಾನ ಕೇಂದ್ರಿತ ಪದ್ಧತಿ ಅನ್ನೋದಕ್ಕೆ ಸಾಕ್ಷಿ. ನೀವು ಶೌಚದ ವಿಷಯವನ್ನ ಪ್ರಸ್ತಾಪಿಸಿದ್ದು ಒಳ್ಳೆಯದೇ ಆಯ್ತು. ಆಚಮನವನ್ನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಅಂತರ ಶೌಚ ಅಂತಾರೆ ಕರೆಯಲಾಗಿದೆ. ಹೌದು, ಬಾಹ್ಯ ಶೌಚ ಮೊದಲು ಬರುತ್ತೆ, ನಾನು ಒಪ್ಪುತ್ತೇನೆ. ಆದರೆ ಅದೇಕೆ? ಯಾಕೆಂದರೆ ಬಾಹ್ಯ ಕ್ರಿಯೆಗಳು ಆಂತರಿಕ ಸ್ಥಿತಿಯನ್ನ ತಲುಪಲು ಒಂದು ವೇದಿಕೆ, ಒಂದು ಟ್ರಿಗರ್ ಇದ್ದ ಹಾಗೆ. ನಾವು ಮಾಡುವ ಪ್ರತಿ ಭೌತಿಕ ಕ್ರಿಯೆಯೂ ಒಂದು ದೊಡ್ಡ ಆಂತರಿಕ ಪ್ರಕ್ರಿಯೆಗೆ ನಾಂದಿ ಹಾಡುತ್ತೆ. ಹಾಗಾಗಿ ಅಂತಿಮ ಗುರಿ ಅಂತರಂಗದ ಶುದ್ಧಿಯೇ ಹೊರತು ಬಾಹ್ಯ ಕ್ರಿಯೆಯ ಪರಿಪೂರ್ಣತೆಯಲ್ಲ, ಅದು ಕೇವಲ ಒಂದು ಸಾಧನ. ನಾನಿದನ್ನ ನೋಡುವ ರೀತಿಯೇ ಬೇರೆ. ಬಾಹ್ಯ ಶೌಚವಿಲ್ಲದೆ ಅಂತರ ಶೌಚ ಸಾಧ್ಯವಿಲ್ಲ ಅನ್ನೋದು ಗ್ರಂಥದ ನಿಲುವು ಅಂತ ನನಗನ್ಸತ್ತೆ. ಆ ಕ್ರಮ ಕೇವಲ ಸಾಂಕೇತಿಕವಲ್ಲ, ಅದು ಅತ್ಯಗತ್ಯ. ನೋಡಿ, ಮೊದಲು ಬಾಹ್ಯ ಶುದ್ಧಿ, ಆಮೇಲೆ ಊರ್ಧ್ವಪುಂಡ್ರಧಾರಣೆ, ಆಮೇಲೆ ಆಚಮನ. ಈ ಕ್ರಮವನ್ನ ಪಾಲಿಸದೆ ನಾವು ನೇರವಾಗಿ ಅಂತರಶೌಚ ಮಾಡ್ತೀನಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಕ್ರಿಯೆಯು ಅನುಭೂತಿಗಿಂತ ಮೊದಲು ಬರಲೇಬೇಕು.
ನೀವು ಜ್ಞಾನವನ್ನ ಗಮ್ಯಸ್ಥಾನ ಅಂತೀರಿ, ನಾನು ಕ್ರಿಯೆಯೇ ಆ ಗಮ್ಯಸ್ಥಾನಕ್ಕೆ ಕರೆದೊಯ್ಯುವ ಏಕೈಕ ದಾರಿ ಅಂತೀನಿ. ದಾರಿಯಿಲ್ಲದೆ ಗಮ್ಯವನ್ನ ತಲುಪಲು ಹೇಗೆ ಸಾಧ್ಯ, ಅಲ್ವಾ? ಸರಿ, ನೀವು ಹೇಳಿದಂತೆ ಕ್ರಿಯೆಯ ಕ್ರಮಬದ್ಧತೆ ಮುಖ್ಯ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆದರೆ ಕೇವಲ ಕ್ರಮಬದ್ಧತೆ ಅಂತಿಮ ಗುರಿಯಾಗಲಾರ್ದು, ಅಲ್ವೇ? ಹಾಗಾದ್ರೆ ನನ್ನ ಮುಂದಿನ ಪ್ರಶ್ನೆಗೆ ಬರೋಣ. ಸಂಧ್ಯಾವಂದನೆ ಕೇವಲ ಒಂದು ಕರ್ಮವಾಗಿದ್ರೆ ಗ್ರಂಥದಲ್ಲಿ ನಮ್ಮ ಶರೀರದ ಆಂತರಿಕ ರಚನೆಯ ಬಗ್ಗೆ ಇಷ್ಟೊಂದು ವಿವರಣೆ ಯಾಕೆ ಬೇಕಿತ್ತು? ನನ್ನ ವಾದಕ್ಕೆ ಇನ್ನೊಂದು ಬಲವಾದ ಪುರಾವೆ ಗ್ರಂಥದಲ್ಲೇ ಇದೆ. ಅದು ಕೇವಲ ಕ್ರಿಯೆಯನ್ನ ವಿವರಿಸಿ ಸುಮ್ಮನೆ ಆಗೋದಿಲ್ಲ, ನಮ್ಮ ಶರೀರದ ಒಳಗಿನ ರಚನೆಯ ಬಗ್ಗೆ ಮಾತಾಡುತ್ತೆ. ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಬಗ್ಗೆ ಹೇಳುತ್ತೆ, 72,000 ನಾಡಿಗಳ ಬಗ್ಗೆ, ಪಂಚಪ್ರಾಣಗಳ ಬಗ್ಗೆ ಮತ್ತು ಮುಖ್ಯವಾಗಿ ಮೂಲಾಧಾರದಿಂದ ಸಹಸ್ರಾರದವರೆಗಿನ 6 ಚಕ್ರಗಳ ಬಗ್ಗೆ ವಿಸ್ತೃತವಾಗಿ ವಿವರಿಸುತ್ತೆ. ಕೇವಲ ಕರ್ಮ ಮುಖ್ಯವಾಗಿದ್ರೆ ಈ ಯೋಗಿಕ ವಿಜ್ಞಾನದ ವಿವರಣೆ ಇಲ್ಲಿ ಯಾಕೆ ಬೇಕಿತ್ತು? ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಇದು ಬರೀ ಆಚರಣೆಯಲ್ಲ, ಸಾಧಕ ತನ್ನೊಳಗಿರುವ ದೈವಿಕ ಸ್ವರೂಪವನ್ನ ಹುಡುಕಲು ಮಾಡುವ ಒಂದು ರೀತಿಯ ಆಳವಾದ ಧ್ಯಾನ ಅಂತ. ಒಂದು ನಿಮಿಷ, ನೀವು ಚಕ್ರಗಳು ಮತ್ತು ನಾಡಿಗಳ ಬಗ್ಗೆ ಹೇಳಿದ್ದು ಕುತೂಹಲಕಾರಿಯಾಗಿದೆ. ಆದರೆ ನನ್ನ ಪ್ರಶ್ನೆ ಏನೆಂದ್ರೆ, ಸಾಮಾನ್ಯ ಸಾಧಕನಿಗೆ ಈ ಜ್ಞಾನದ ಅವಶ್ಯಕತೆ ಇದೆಯಾ? ಅಥವಾ ಅವನು ಕೇವಲ ಪ್ರಾಣಾಯಾಮದ ಕ್ರಿಯೆಯನ್ನ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು, ಫಲ ತಾನಾಗೇ ಸಿಗುತ್ತಾ? ಗ್ರಂಥ ಈ ಬಗ್ಗೆ ಏನು ಹೇಳುತ್ತೆ? ನನ್ನ ಪ್ರಕಾರ ಈ ಜ್ಞಾನವು ಕ್ರಿಯೆಯನ್ನ ಮಾಡಲು ಪೂರಕವೇ ಹೊರತು ಕ್ರಿಯೆಗೆ ಪರ್ಯಾಯವಲ್ಲ. ಉದಾಹರಣೆಗೆ ಪ್ರಾಣಾಯಾಮವನ್ನೇ ತಗೊಳ್ಳಿ. ಅದು ನಮ್ಮೊಳಗಿನ ಇಡ, ಪಿಂಗಳ ಎಂಬ 2 ಮುಖ್ಯ ನಾಡಿಗಳ ಬಗ್ಗೆ ಹೇಳಿ, ಪ್ರಾಣ ಮತ್ತು ಅಪಾನವಾಯುಗಳನ್ನ ಭೌತಿಕವಾಗಿ ನಿಯಂತ್ರಿಸಿ, ಶಕ್ತಿಯನ್ನ ಸುಷುಮ್ನ ಎಂಬ ಕೇಂದ್ರ ನಾಡಿಗೆ ಹೇಗೆ ಕೊಂಡೊಯ್ಯಬೇಕು ಅಂತ ವಿವರಿಸುತ್ತೆ. ಇಲ್ಲಿ ಚಕ್ರಗಳು ಮತ್ತು ನಾಡಿಗಳ ಬಗ್ಗೆ ತಿಳ್ಕೊಳ್ಳೋದು ಕ್ರಿಯೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಸಹಾಯ ಮಾಡುತ್ತೆ. ಆದರೆ ಅಂತಿಮವಾಗಿ ಮಾಡಬೇಕಾಗಿರೋದು ಕ್ರಿಯೆಯನ್ನೇ. ಸುಮ್ಮನೆ ಚಕ್ರಗಳ ಬಗ್ಗೆ ಚಿಂತಿಸ್ತಾ ಕೂತ್ರೆ ಪ್ರಾಣಾಯಾಮ ಆಗೋದಿಲ್ಲ. ಗ್ರಂಥವು ಕೇವಲ ತಿಳಿದುಕೊಳ್ಳಲು ಇರುವ ಪಠ್ಯವಲ್ಲ, ಅದು ಮಾಡಲು ಇರುವ ಮಾರ್ಗದರ್ಶಿ. ಅಂದ್ರೆ ಜ್ಞಾನವು ಕ್ರಿಯೆಯನ್ನ ಬೆಂಬಲಿಸುತ್ತೆ, ಆದರೆ ಕ್ರಿಯೆಯೇ ಇಲ್ಲಿ ಪ್ರಧಾನ. ನೀವು ಹೇಳೋದ್ರಲ್ಲಿ ಒಂದು ಸತ್ಯಾಂಶವಿದೆ. ಜ್ಞಾನ ಮತ್ತು ಕ್ರಿಯೆ ಬೇರೆ ಬೇರೆಯಲ್ಲ, ಆದರೆ ಪ್ರಾಧಾನ್ಯತೆ ಯಾವುದಕ್ಕೆ ಅನ್ನೋದು ನಮ್ಮ ಪ್ರಶ್ನೆ. ಪ್ರಾಣಾಯಾಮದ ಉದಾಹರಣೆಯನ್ನೇ ಮುಂದುವರಿಸೋಣ. ಕೇವಲ ಉಸಿರನ್ನ ಒಳಗೆಳೆದು ಹಿಡಿದಿಟ್ಟು ಹೊರಗೆ ಬಿಡುವುದು ಮಾತ್ರ ಪ್ರಾಣಾಯಾಮವೇ? ಹಾಗಾದ್ರೆ ಜಿಮ್ಮಲ್ಲಿ ಮಾಡುವ ಬ್ರೀದಿಂಗ್ ಎಕ್ಸರ್ಸೈಸ್ಗೂ ಇದಕ್ಕೂ ಏನು ವ್ಯತ್ಯಾಸ? ಆ ಕ್ರಿಯೆ ಜೊತೆಗೆ ನನ್ನ ಶರೀರದೊಳಗಿನ ಪ್ರಾಣಶಕ್ತಿಯು ಸುಷುಮ್ನಾ ನಾಡಿಯನ್ನು ಪ್ರವೇಶಿಸುತ್ತಿದೆ ಎಂಬ ಜ್ಞಾನ ಅಥವಾ ಭಾವನೆ ಇಲ್ಲದಿದ್ದರೆ ಅದು ಕೇವಲ ದೈಹಿಕ ವ್ಯಾಯಾಮವಾಗುತ್ತದೆ ಹೊರತು ಯೋಗವಾಗುವುದಿಲ್ಲ. ಆ ಅರಿವು, ಆ ಚಿಂತನೆಯೇ ಆ ಕ್ರಿಯೆಗೆ ಆಧ್ಯಾತ್ಮಿಕ ಆಯಾಮವನ್ನು ಕೊಡುವುದು. ಹಾಗಾಗಿ ಜ್ಞಾನವೇ ಕ್ರಿಯೆಗೆ ಚೈತನ್ಯವನ್ನ ತುಂಬೋದು. ಅದು ಒಂದು ಉತ್ತಮವಾದ ವಾದ. ಆದ್ರೆ ಆ ಭಾವನೆ ಅಥವಾ ಜ್ಞಾನ ತಾನಾಗೇ ಬರೋದಿಲ್ಲ. ಅದು ನಿರಂತರವಾದ, ಶಿಸ್ತುಬದ್ಧವಾದ ಅಭ್ಯಾಸದಿಂದ ಬರೋದು. ಮೊದಲು ಸಾಧಕ ಕೇವಲ ಕ್ರಿಯೆ ಮೇಲೆ ಗಮನಹರಿಸುತ್ತಾನೆ. ಉಸಿರನ್ನ ಎಷ್ಟು ಹೊತ್ತು ಹಿಡಿಬೇಕು, ಯಾವ ಮಂತ್ರ ಹೇಳಬೇಕು ಅನ್ನೋದು ಮಾತ್ರ ಅವನಿಗೆ ಮುಖ್ಯ. ವರ್ಷಗಟ್ಲೆ ಹೀಗೆ ಮಾಡಿದ ನಂತರ ಅವನ ಅರಿವಿಲ್ಲದೆಯೇ ಆ ಕ್ರಿಯೆಯು ಅವನಿಗೆ ಆಂತರಿಕ ಅನುಭವವನ್ನ ನೀಡಲು ಶುರು ಮಾಡುತ್ತೆ. ಆಗ ಅವನಿಗೆ ನಾಡಿ ಚಕ್ರಗಳ ಅನುಭೂತಿಯಾಗಬಹುದು. ಅಂದ್ರೆ ಪರಿಪೂರ್ಣವಾದ ಕ್ರಿಯೆಯೇ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತದೆ. ಜ್ಞಾನವು ಕ್ರಿಯೆಗೆ ಮೊದಲೇ ಇರಬೇಕಾದ ಷರ್ತಲ್ಲ, ಅದು ಕ್ರಿಯೆಯ ಫಲ. ಹಾಗಾದ್ರೆ ಸಂಧ್ಯಾವಂದನೆಯ ಅಂತಿಮ ಗುರಿಯ ಬಗ್ಗೆ ಗ್ರಂಥ ಏನ್ ಹೇಳುತ್ತೆ ನೋಡೋಣ. ಸಂಧ್ಯಾವಂದನೆಯ ಮುಖ್ಯ ಉದ್ದೇಶ ಗಾಯತ್ರಿ ಜಪದ ಮೂಲಕ ಶ್ರೀಹರಿ ಪದವಾದ ಭಗವಂತನನ್ನು ಒಲಿಸಿಕೊಳ್ಳುವುದು ಅಂತ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಭಗವಂತನನ್ನು ಒಲಿಸಿಕೊಳ್ಳುವುದು ಇದೊಂದು ಭಾವನಾತ್ಮಕ ಭಕ್ತಿಯ ಗುರಿ. ಇದು ಜ್ಞಾನಮಾರ್ಗ ಮತ್ತು ಭಕ್ತಿ ಮಾರ್ಗದ ಗುರಿಯ ಹೊರತು ಕರ್ಮ ಮಾರ್ಗದ ಗುರಿಯಲ್ಲ. ಕರ್ಮದ ಗುರಿ ಫಲಪ್ರಾಪ್ತಿ, ಆದರೆ ಇಲ್ಲಿ ಹೇಳ್ತಾ ಇರೋದು ಒಲಿಸಿಕೊಳ್ಳುವುದು ಅಂತ. ಈ ಒಂದು ವಾಕ್ಯವೇ ಇಡೀ ಪ್ರಕ್ರಿಯೆಯನ್ನ ಪ್ರಾಥಮಿಕವಾಗಿ ಒಂದು ಆಧ್ಯಾತ್ಮಿಕ ಸಾಧನೆಯನ್ನಾಗಿ ನಿರೂಪಿಸುತ್ತೆ. ಕರ್ಮ ಇಲ್ಲಿ ಕೇವಲ ಒಂದು ವಾಹಕ. ಕ್ಷಮಿಸಿ, ಆದ್ರೆ ಆ ವಾದವನ್ನ ನಾನು ಒಪ್ಪಲ್ಲ. ನೀವು ವಾಕ್ಯದ ಒಂದು ಭಾಗವನ್ನ ಮಾತ್ರ ನೋಡ್ತಾ ಇದ್ದೀರಿ. ಆ ಗುರಿಯನ್ನ ಸಾಧಿಸೋದು ಹೇಗೆ? ಗಾಯತ್ರಿ ಜಪದ ಮೂಲಕ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಜಪ ಅಂದ್ರೇನು? ಅದೊಂದು ಕರ್ಮ. ಮಂತ್ರವನ್ನ ಉಚ್ಚರಿಸುವುದು,
ಎಣಿಕೆ ಇಡುವುದು, ಆಸನದಲ್ಲಿ ಕುಳಿತುಕೊಳ್ಳುವುದು ಇವೆಲ್ಲವೂ ಕ್ರಿಯೆಗಳು. ಸರಿಯಾದ ಮಂತ್ರೋಚ್ಚಾರ, ಸರಿಯಾದ ವಿಧಾನ, ಸರಿಯಾದ ಏಕಾಗ್ರತೆ ಇವೆಲ್ಲವೂ ಸೇರಿದಾಗ ಮಾತ್ರ ಫಲ ಸಿಗುತ್ತೆ. ಇದು ಪರಿಪೂರ್ಣವಾದ ಅನುಷ್ಠಾನವನ್ನ ಬೇಡುತ್ತೆ. ಗ್ರಂಥದ ರಚನೆಯನ್ನ ಮತ್ತೊಮ್ಮೆ ಗಮನಿಸಿ. ಮೊದಲ ಸಂಪುಟ ಕರ್ಮಯೋಗ, ಎರಡನೆಯದು ಜ್ಞಾನಯೋಗ. ಇದು ಸ್ಪಷ್ಟವಾಗಿ ಕರ್ಮವು ಜ್ಞಾನಕ್ಕೆ ಅಡಿಪಾಯ ಮತ್ತು ಮೊದಲ ಹೆಜ್ಜೆ ಅನ್ನೋದನ್ನ ಸೂಚಿಸುತ್ತೆ. ಅಡಿಪಾಯವಿಲ್ಲದೆ ಕಟ್ಟಡ ಕಟ್ಟಲು ಸಾಧ್ಯವೇ? ಹಾಗೆಯೇ ಪರಿಪೂರ್ಣವಾದ ಅನುಷ್ಠಾನವಿಲ್ಲದೆ, ಅಂದ್ರೆ ಕರ್ಮವಿಲ್ಲದೆ, ಜ್ಞಾನವನ್ನಾಗಲಿ ಭಗವಂತನ ಒಲವನ್ನಾಗಲಿ ಗಳಿಸಲು ಸಾಧ್ಯವೇ ಇಲ್ಲ. ನೀವು ಕರ್ಮವೇ ಅಡಿಪಾಯವಂತೀರಾ, ನಾನು ಜ್ಞಾನವೇ ಆ ಕರ್ಮಕ್ಕೆ ಅರ್ಥವನ್ನ ನೀಡೋದು ಅಂತೀನಿ. ಉದಾಹರಣೆಗೆ, ಗಾಯತ್ರಿ ಜಪ ಮಾಡುವಾಗ ಕೇವಲ ಮಂತ್ರವನ್ನ ಯಾಂತ್ರಿಕವಾಗಿ ಹೇಳಿದ್ರೆ ಸಾಕೆ? ಆ ಮಂತ್ರದ ಅರ್ಥವನ್ನ ಚಿಂತಿಸೋದು, ಆ ಮಂತ್ರದ ದೇವತೆಯಾದ ಸವಿತೃವನ್ನ ಧ್ಯಾನಿಸೋದು ಬೇಡವೇ? ಭಗವಂತನನ್ನು ಒಲಿಸಿಕೊಳ್ಳುವುದು ಎಂಬ ಭಾವವಿಲ್ಲದೆ ಮಾಡುವ ಜಪ ಕೇವಲ ತುಟಿಗಳ ವ್ಯಾಯಾಮವಾಗುತ್ತೆ. ಹಾಗಾಗಿ ಜಪವೆಂಬ ಕರ್ಮದ ಆತ್ಮವೇ ಜ್ಞಾನ ಮತ್ತು ಭಕ್ತಿ. ಆತ್ಮವಿಲ್ಲದ ದೇಹಕ್ಕೆ ಬೆಲೆಯಿಲ್ಲದಂತೆ ಜ್ಞಾನವಿಲ್ಲದ ಕರ್ಮಕ್ಕೆ ಬೆಲೆಯಿಲ್ಲ. ನೀವು ಹೇಳೋದು ಸರಿ, ಭಾವನೆ ಮುಖ್ಯ. ಆದರೆ ಆ ಭಾವನೆ ತರಲು ಪ್ರಯತ್ನಿಸೋದು ಒಂದು ಕ್ರಿಯೆಯೇ. ಧ್ಯಾನ ಮಾಡೋದು ಒಂದು ಕ್ರಿಯೆ, ಅರ್ಥವನ್ನ ಚಿಂತಿಸೋದು ಒಂದು ಮಾನಸಿಕ ಕ್ರಿಯೆ. ನನ್ನ ವಾದದ ಮೂಲ ಇಷ್ಟೇ: ನಾವು ಆಧ್ಯಾತ್ಮಿಕ ಗುರಿಗಳನ್ನ ಕೇವಲ ಅಮೂರ್ತವಾದ ಚಿಂತನೆಗಳಿಂದ ತಲುಪಲು ಸಾಧ್ಯವಿಲ್ಲ. ಗ್ರಂಥವ ನಮಗೆ ಒಂದು ಸ್ಪಷ್ಟವಾದ, ಕ್ರಮಬದ್ಧವಾದ ಚೌಕಟ್ಟನ್ನ ಕೊಟ್ಟಿದೆ. ಆ ಚೌಕಟ್ಟಿನೊಳಗೆ ಶ್ರದ್ಧೆಯಿಂದ, ಶಿಸ್ತಿನಿಂದ ನಮ್ಮ ಕರ್ತವ್ಯವನ್ನ ಮಾಡಿದ್ರೆ ಫಲ ತಾನಾಗೇ ಬರುತ್ತೆ. ಇಲ್ಲಿ ಸಾಧಕನ ಕೆಲ್ಸ ಫಲದ ಬಗ್ಗೆ ಚಿಂತಿಸೋದಲ್ಲ, ಕ್ರಿಯೆಯನ್ನು ಸರಿಯಾಗಿ ಮಾಡುವುದು. ಇದು ಭಗವದ್ಗೀತೆಯ ಕರ್ಮಯೋಗದ ಸಾರವೂ ಹೌದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಹಾಗಾದ್ರೆ ನಮ್ಮ ಚರ್ಚೆಯ ಸಾರಾಂಶಕ್ಕೆ ಬರೋಣ. ನನ್ನ ಪ್ರಕಾರ ಸಂಧ್ಯಾವಂದನೆಯ ಬಾಹ್ಯ ಕ್ರಿಯೆಗಳು ಕೇವಲ ಒಂದು ಚೌಕಟ್ಟು. ಅದರ ನಿಜವಾದ ಸಾರ ಮತ್ತು ಪ್ರಾಥಮಿಕ ಉದ್ದೇಶ ಅಂತರಂಗದ ಪಯಣದಲ್ಲಿದೆ. ಆಚಮನದಿಂದ ಮನಸ್ಸನ್ನು ಶುದ್ಧೀಕರಿಸೋದು, ಪ್ರಾಣಾಯಾಮದಿಂದ ಪ್ರಾಣಶಕ್ತಿಯನ್ನ ನಿಯಂತ್ರಿಸೋದು ಮತ್ತು ಗಾಯತ್ರಿ ಜಪದಿಂದ ಭಗವಂತನ ಸಾಕ್ಷಾತ್ಕಾರವನ್ನ ಹೊಂದುವುದು. ಇವೆಲ್ಲವೂ ಆಂತರಿಕ ಆಧ್ಯಾತ್ಮಿಕ ಪ್ರಕ್ರಿಯೆಗಳು. ಕರ್ಮವು ಈ ಜ್ಞಾನವನ್ನ ಪಡೆಯಲು ಮತ್ತು ಅನುಭವಿಸಲು ಇರುವ ಒಂದು ಸುಂದರವಾದ, ಶಿಸ್ತುಬದ್ಧವಾದ ದಾರಿ ಅಷ್ಟೇ. ನನ್ನ ಅಂತಿಮ ನಿಲುವು ಹೀಗಿದೆ: ಆಂತರಿಕ ಪಯಣವು ಗಮ್ಯಸ್ಥಾನವಾಗಿರಬಹುದು, ಆದರೆ ಆ ಮಾರ್ಗವನ್ನ ಶಿಸ್ತುಬದ್ಧ ಮತ್ತು ನಿಖರವಾದ ಕ್ರಿಯೆಯಿಂದಲೇ ನಿರ್ಮಿಸಲಾಗಿದೆ. ಆಧಾರ ಗ್ರಂಥವು ಈ ಸಂಪೂರ್ಣ ಅಭ್ಯಾಸವನ್ನ ಕರ್ಮಯೋಗ ಅಂತ ಸ್ಪಷ್ಟವಾಗಿ ಹೆಸರಿಸಿದೆ. ಶಿಸ್ತುಬದ್ಧ ಕ್ರಿಯೆಯ ಫಲವೇ ಆಧ್ಯಾತ್ಮಿಕ ಪ್ರಯೋಜನಗಳು. ಅದು ಪ್ರತ್ಯೇಕವಾದ ಅಮೂರ್ತ ಅನ್ವೇಷಣೆಯಲ್ಲ. ಕ್ರಿಯೆಯನ್ನ ಬಿಟ್ಟು ಜ್ಞಾನದ ಬಗ್ಗೆ ಮಾತ್ರ ಮಾತನಾಡುವುದು ಈಜದೆ ದಡಸೇರುವ ಬಗ್ಗೆ ಮಾತನಾಡುವಷ್ಟೇ ನಿರರ್ಥಕ. ಮೊದಲು ಕ್ರಿಯೆ, ನಂತರ ಅನುಭೂತಿ, ನಂತರ ಜ್ಞಾನ. ಇದೇ ಕ್ರಮ. ಈ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟವಾದುತ್ತೆ: ಸಂಧ್ಯಾವಂದನೆಯಂತಹ ಆಚರಣೆಗಳಲ್ಲಿ ಭೌತಿಕ ಕ್ರಿಯೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳು ಒಂದಕ್ಕೊಂದು ಎಷ್ಟು ಆಳವಾಗಿ ಹೆಣೆದುಕೊಂಡಿದೆವಂದ್ರೆ ಇವುಗಳನ್ನ ಸಂಪೂರ್ಣವಾಗಿ ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಕ್ರಿಯೆಯಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಕ್ರಿಯೆ ಅಪೂರ್ಣ. ಹೌದು, ನೀವು ಹೇಳಿದ್ದು ನಿಜ. ಮತ್ತು ಗ್ರಂಥವನ್ನೇ ಕರ್ಮಯೋಗ ಮತ್ತು ಜ್ಞಾನಯೋಗ ಅಂತ 2 ಸಂಪುಟಗಳಾಗಿ ವಿಂಗಡಿಸಿರುವುದು ಕ್ರಿಯೆ ಮತ್ತು ಜ್ಞಾನದ ನಡುವಿನ ಈ ಸಂಕೀರ್ಣ ಮತ್ತು ಅವಿಭಾಜ್ಯ ಸಂಬಂಧವನ್ನೇ ಎತ್ತಿ ತೋರಿಸುತ್ತೆ. ಯಾವುದು ಮೊದಲು, ಯಾವುದಕ್ಕೆ ಪ್ರಾಧಾನ್ಯತೆ ಅನ್ನೋ ಚರ್ಚೆ ಮುಂದುವರಿಯುತ್ತಲೇ ಇರುತ್ತೆ. ಈ ವಿಷಯದ ಬಗ್ಗೆ ತಮ್ಮದೇ ಆದ ತಿಳುವಳಿಕೆಯನ್ನ ರೂಪಿಸಿಕೊಳ್ಳಲು, ಈ ಆಧಾರ ಸಾಮಗ್ರಿಯನ್ನ ಇನ್ನಷ್ಟು ಆಳವಾಗಿ ಅನ್ವೇಷಿಸಲು ಇದು ಒಂದು ಉತ್ತಮ ಅವಕಾಶ.